ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಏನಪ್ಪ ಇವತ್ತು ಈ ರೆಸಿಪಿ ತೊಗೊಂಡು ಬಂದಿದ್ದೀರಂತ? ಹೌದು, ಇವತ್ತೇ ಈ ಗೋಧಿ ನೋಡ್ತಿದ್ದೀರಲ್ಲ, ಈ ಗೋಧಿಯಿಂದ ಒಂದು ತುಂಬ ಹೆಲ್ದಿ ನ್ಯೂಟ್ರಿಷಿಯಸ್ ರೆಸಿಪಿನ ಮಾಡ್ತಾಯಿದ್ದೀವಿ. ಇದ್ರ ಬೆನಿಫಿಟ್ಸ್ ಅಂತೂ ಅದ್ಭುತವಾಗಿದೆ. ಮನೆಯಲ್ಲಿ ಗೋಧಿ ಇದ್ದರೆ ಈ ರೆಸಿಪಿನ ದಿಢೀರಂತ ಮಾಡೋಕ್ಕೆ ನೀವು ರೆಡಿ ಮಾಡ್ಕೋಬೇಕು. ಯಾಕಂದರೆ ಅಷ್ಟು ಇದ್ರ ಒಳಗಡೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದ್ದಾವೆ. ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಾಂದರೆ ನೀವು ನೋಟ್ ಮಾಡಿಕೊಂಡು ಕೂಡ ತೊಗೋಬೋದು. ನೋಡಿ, ಇವಾಗ ಇದು ಗೋಧಿ ಇದೆಯಲ್ಲ, ಈ ಗೋಧಿನ ಕೈಯಲ್ಲಿ ಈ ಥರ ತಿಕ್ತಾ ಒಂದು 4 ಸರಿಯಾರೆ ನಾವು ಇದನ್ನು ತೊಳ್ಕೊಂಡು ಬರಬೇಕು. ಈ ಗೋಧಿನ 4 ಸರ್ತಿ ನಾನು ತೊಳ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ನಾನು ಒಂದು 4 ಸರ್ತಿ ಗೋಧಿನ ತೊಳ್ಕೊಂಡು ಬಂದು ಇದ್ರೊಳಗಡೆ ನೀರನ್ನು ಹಾಕೋತಾ ಇದ್ದೀನಿ. ಇವಾಗ ಗೋಧಿ ಎಷ್ಟು ಅವರ್ ನೆನಕಬೇಕು ಅಂತ ಎಲ್ಲರಿಗೂ ಕ್ವಶನ್ ಇದೆ. ಬಟ್ ಇಲ್ಲಿ ಗೋಧಿನ ನಾವು ಮಿನಿಮಮ್ ಒಂದು 2 ಡೇಸ್ ಆದರೆ ನೆನೆ ಹಾಕೋಬೇಕು. ಯಾಕಂದರೆ ಒಂದೇ ದಿನಕ್ಕೆ ಗೋಧಿ ಬೇಗ ನೆನೆಯೋದಿಲ್ಲ. ಸೊ ಇದು 2 ದಿನ ಯಾಕಪ್ಪ ಗೋಧಿ ನೆನೆ ಹಾಕಬೇಕು ಅಂದರೆ, ಈ ಗೋಧಿ ಒಳಗಡೆ ಏನು ಫೈಬರ್ ಇದೆ, ಏನು ನ್ಯೂಟ್ರಿಷನ್ ಇದೆ, ಅದನ್ನು ಆಚೆ ಬರಬೇಕು. ಹಾಗಾಗಿ ಇಲ್ಲಿ ನಮಗೆ ಗೋಧಿನ ನೆನೆ ಹಾಕಬೇಕಾಗಿದೆ. ನೀವು ಡೈರೆಕ್ಟಾಗಿ ಇದೇ ಥರ ಕುದಿಸ್ ಮಾಡ್ತೀನಿ ಅಂದರೆ ಅದು ಚೆನ್ನಾಗಾಗೋದಿಲ್ಲ, ಮತ್ತು ಹೊಟ್ಟೆ ನೋವು ಬರೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಇವಾಗ ನೋಡಿ, ಈ ಗೋಧಿನ ನಾನು 2 ದಿವಸ ನೆನೆ ಹಾಕೋತೀನಿ. ಇನ್ನೊಂದು ಏನಪ್ಪ ಅಂದರೆ, ಈ ಗೋಧಿನ ನೀವು ಏನು ಒಂದು ಸರ್ತಿ ನೆನೆ ಹಾಕೋತಿರಲ್ಲ, ಸೊ ಸಂಜೆ ಬೆಳಗ್ಗೆ ನೆನೆ ಹಾಕಿದರೆ ಸಂಜೆ ಇದ್ರೊಳಗಡೆ ನೀರನ್ನು ಚೇಂಜ್ ಮಾಡಿ ಬೇರೆ ನೀರನ್ನು ಹಾಕೋಬೇಕು. ಮತ್ತು ಬೆಳಗ್ಗೆನೂ ಕೂಡ ನೀರನ್ನು ಚೇಂಜ್ ಮಾಡಬೇಕು. ಸೊ ಬೆಳಗ್ಗೆ ನೆನೆ ಹಾಕಿದರೆ ಸಂಜೆ ಒಂದು ಸರ್ತಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸರ್ತಿ, ಮತ್ತು ಸಂಜೆ ಒಂದು ಸರ್ತಿ, ಆ ಥರ ಇದನ್ನು ನೀವು ನೀರನ್ನು ಚೇಂಜ್ ಮಾಡ್ತಾ ಗೋಧಿನ ನೆನೆಯೋಕೆ ಹಾಕಬೇಕಾಗುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ಗೋಧಿನ ಈ ಥರ ನೆನೆಸ್ಕೊಂಡಿದ್ದೀನಿ. ನೋಡಿ, 2 ದಿವಸ ನೆನೆ ಹಾಕ್ಕೊಂಡಿದ್ದೀನಿ ನಾನು ಗೋಧಿನ. ನೀವು ನೋಡಿದ್ರಲ್ಲ, ನೋಡಿ, 1ಕ್ಕೆ ಡಬಲು 2 ಸೈಜ್ ಆಗಿದೆ. ಇವಾಗ ನೋಡಿ, ನೀವು ಒಂದೇ ದಿನ ನೆನೆ ಹಾಕಿದರೆ ಈ ಥರ ಗೋಧಿ ನೆನೆಯಂಗಿಲ್ಲ. ಇದ್ರ ಒಳಗಡೆದೇನು ಬರ್ತಾ ಇದೆಯಲ್ಲ, ಇದು ಹೈ ಫೈಬರು, ಹೈ ಪ್ರೋಟೀನು ಅಂತಲೂ ಅನ್ಬೋದು. ವೆಯ್ಟ್ ಲಾಸಕ್ಕಂತೂ ಪರ್ಫೆಕ್ಟ್ ಅಂತಲೇ ಅನ್ಬೋದು. ನೋಡಿ, ಇದು ಬಂಗಾರದಕ್ಕಿಂತನೂ ಕಾಸ್ಟ್ಲಿ ಅನ್ಬೋದು, ಅಷ್ಟು ಇದ್ರದ್ದು ಬೆನಿಫಿಟ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ಇವಾಗ ಈ ನೆನೆ ಹಾಕೋದು ಗೋಧಿನ ನಾನು ಇನ್ನೊಂದು ಸರ್ತಿ ತೊಳ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಗೋಧಿನ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಇದ್ರ ಒಳಗಡೆ ಗೋಧಿನ ತೆಗೆದುಬಿಟ್ಟು ನಾವು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ತುಂಬ ಹೆಲ್ದಿ ಇದೆ. ಯಾರಿಗಾದರೆ ಜಾಯಿಂಟ್ಸ್ ಪೇನ್ ಇದ್ದರೆ ಅಥವಾ ವೀಕ್ನೆಸ್ ಅನ್ನಿಸ್ತಾ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ಬರೀ 1 ಬಟ್ಲು ಗೋಧಿನ ನೆನೆ ಹಾಕ್ಕೊಂಡಿದ್ದೆ ನಾನು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ಇಲ್ಲಿ ನೀವು ಗೋಧಿನ ನೆನೆ ಹಾಕ್ಕೊಳ್ಳಿ. ಇದು ತುಂಬ ಹಳೆಯ ಕಾಲದ ರೆಸಿಪಿ. ಸುಮಾರು ಜನ ಅವಾಗ ಮಾಡ್ತಿದ್ರು ಈ ರೆಸಿಪಿ. ಇವಾಗ ಯಾರಿಗೆ ಜ್ಞಾಪಕ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ನಿಮಗೆ ಈ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡಿ, ಇದ್ರೊಳಗಡೆ ನೀರನ್ನು ಹಾಕೋಣ. 1 ಬಟ್ಲು ಗೋಧಿಗೆ ಒಂದು 4 ಬಟ್ಲಷ್ಟು ನೀರನ್ನು ಹಾಕೋಬೇಕು. ಸೊ ಬಟ್ಟಲು ಮೆಜರ್ಮೆಂಟು, ಗ್ಲಾಸ್ ಮೆಜರ್ಮೆಂಟು ಯಾವುದಿದೆ ಅದರಿಂದ ನೀವು ಇಲ್ಲಿ ಹಾಕೋಬೋದು. ಇವಾಗ ಇದನ್ನು ನೋಡಿ, ಇವಾಗ ಇದ್ರ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ವಿಸಲನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 7 ರಿಂದ 8 ವಿಸಲನ್ನು ತಗೊಂಡು ಬರಬೇಕು. ನೋಡಿ, ಇಲ್ಲಿ 6 ರಿಂದ 7 ಸಿಟಿ ನಾನು ಆರಾಮಾಗಿ ತಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಒಂದು 7 ಸಿಟಿಯಲ್ಲಿ ಕರೆಕ್ಟಾಗಿ ಕುದ್ದಿದೆ. ಇಲ್ಲಿ ನೋಡ್ಬೋದು. ನೋಡಿ, ಪರ್ಫೆಕ್ಟಾಗಿ ಕುದ್ದಿದೆ. ಇನ್ನೂ ಜಾಸ್ತಿ ಕುದಿಸ್ಬೇಕಂದ್ರೆ ಇನ್ನೊಂದು 2 ಸಿಟಿನ ನೀವು ಜಾಸ್ತಿ ತಕ್ಕೋಬೋದು. ಮತ್ತು ಇದು ನಾವು 2 ದಿನ ನೆನೆ ಹಾಕೋದ್ರಿಂದ ಇದು ಬೇಗ ಕೂಡ ಕುದಿಯುತ್ತೆ. ನೋಡಿ, ಮುತ್ತು ಕಾಣಿಸ್ದಂಗೆ ಕಾಣಿಸುತ್ತೆ. ಇದು ಕಾಣಿಸೋಕೆ ಮುತ್ತಿನ ಥರನೇ, ಬಟ್ ಕಾಸ್ಟ್ಲಿ, ಗೋಲ್ಡ್ಗಿಂತ ಕಾಸ್ಟ್ಲಿ ಅನ್ಬೋದು. ಇದು ಅಷ್ಟು ಇದರಿಂದ ನಮಗೆ ಬೆನಿಫಿಟ್ಸ್ ಇದೆ. ಇವಾಗ ಒಂದು ಜರಡಿನ ಇಟ್ಕೊಂಡು ಇದು ನೀರನ್ನು ಸೋಸ್ಕೊಳ್ಳೋಣ. ಈ ನೀರನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಾಂಬಾರು ಮಾಡೋಕ್ಕೆ ಅಥವಾ ಒಂದು ಸ್ವಲ್ಪ ನೀವು ಹಾಗೇನು ಕುಡಿಬೋದು ನೀರನ್ನು. ಅಥವಾ ಹಿಟ್ಟೆಲ್ಲ ಕಲಿಸ್ತಿರಲ್ಲ, ಗೋಧಿ ಹಿಟ್ಟು, ಪರಾಟ ಹಿಟ್ಟು, ಅದಕ್ಕೆ ಈ ನೀರನ್ನು ಯೂಸ್ ಮಾಡ್ಕೊಳ್ಳಿ. ನೀರನ್ನು ವೇಸ್ಟ್ ಮಾಡಬೇಡಿ, ಯಾಕಂದರೆ ಇದರಲ್ಲೂ ಕೂಡ ಸುಮಾರು ನ್ಯೂಟ್ರಿಷನ್ ಇದೆ. ಇವಾಗ ನೋಡಿ, ಇದು ಈ ಥರ ಜಡಿ ಮಾಡಿದ್ವಲ್ಲ, ಇದೇ ಥರ 1 ನಿಮಿಷ ಬಿಡೋಣ, ಎಲ್ಲ ನೀರು ಜಾನುತ್ತೆ ಅಷ್ಟೋ ತನಕ. ನೆಕ್ಸ್ಟ್ ನಾವು ನೋಡಿ, ಒಂದು ಪ್ಯಾನನ್ನು ಇಟ್ಕೊಂಡು ಇದ್ರೊಳಗಡೆ ನಾನು 2 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದು ದಪ್ಪ ಸ್ಪೂನ್ ಇದೆ, ನೀವು ಉಪ್ಪಿಟ್ಟು ತಿನ್ನೋ ಸ್ಪೂನಿಂದ ಅಂದರೆ 2 ಸ್ಪೂನ್ ಆಗುತ್ತೆ. ಇವಾಗ ಇದಕ್ಕೇನೆ ಬಾದಾಮನ್ನು ಹಾಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಕಾಜು ಕೂಡ ಹಾಕೊಳ್ಳೋಣ. ಇದನ್ನು ಇವಾಗ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಮಕ್ಳಿಗೆ ಮಾಡ್ತಿದ್ರೆ ಇನ್ನೂ ಜಾಸ್ತಿ ತುಪ್ಪ ಕೂಡ ಹಾಕೋಬೋದು. ಬಟ್ ಇಷ್ಟು ತುಪ್ಪ ಸಾಕಾಗುತ್ತೆ ನಾವು ಮಾಡಿರೋಂಥ ಕ್ವಾಂಟಿಟಿಗೆ. ತುಂಬ ಹೆಲ್ದಿ ಇದೆ, ಮಕ್ಕಳಿಗೂ ಕೂಡ ಕೊಡಿ. ಯಾಕಂದರೆ ಮಕ್ಕಳು ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಅದ್ರ ಜೊತೆ ಜಾಯಿಂಟ್ ಪೇನ್ ಏನಾದರೂ ಇದ್ದರೆ ಅದನ್ನು ಕೂಡ
ಗಟ್ಟಿ ಆಗುತ್ತೆ. ಯಾಕಂದರೆ ಮಕ್ಕಳು ಕೂಡ ತುಂಬ ಜಾಸ್ತಿ ಓಡಾಡ್ತಾರೆ, ಅವ್ರಿಗೆ ನ್ಯೂಟ್ರಿಷನ್ನು ತುಂಬ ಕಡಿಮೆ ಸಿಗುತ್ತೆ ಈ ಕಾಲದಲ್ಲಿ ಮಕ್ಕಳಿಗೆ. ಯಾಕಂದರೆ ಒಂದು ಸ್ವಲ್ಪ ಜಂಕ್ ಫುಡ್ ಎಲ್ಲ ತಿನ್ನೋದು ಜಾಸ್ತಿ. ಹಾಗಾಗಿಬಿಟ್ಟು ನೀವು ವಾರಕ್ಕೆ ಒಂದು ಸರ್ತಿ ಆದರೆ ಈ ಥರ ಹೆಲ್ದಿ ಫುಡ್ಡನ್ನು, ಹಳೇ ಕಾಲದ್ದು ಈ ಥರ ಒಂದು ಫುಡ್ಡನ್ನು ಮಾಡಿಕೊಟ್ರೆ ಅವರಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ಈ ರೆಸಿಪಿನ ನೀವು ಮಾಡೋದನ್ನು ಮರಿಬೇಡಿ. ನೋಡಿ, ಇದು ತುಪ್ಪದಲ್ಲಿ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ಳೋಣ. ನೀವು ಬೇಕಂದರೆ ಪಿಸ್ತಾ ಕೂಡ ಹಾಕೋಬೋದು, ಬಟ್ ಪಿಸ್ತಾ ಹಾಕ್ಕೊಂಡಿದ್ರೆ ಅನ್ಸಾಲ್ಟೆಡ್ ಹಾಕ್ಕೊಳ್ಳಿ. ಉಪ್ಪಿರುವಂಥ ಪಿಸ್ತಾನ ಹಾಕೋಬೇಡಿ, ಅವಾಗ ಮತ್ತೆ ಫ್ಲೇವರ್ ಡಿಫ್ರೆನ್ಸ್ ಆಗುತ್ತೆ. ನೋಡಿ, ಇವಾಗ ಇದೆಲ್ಲ ಕೆಂಪಾಗಿದೆ. ಈ ಟೈಮಲ್ಲಿ ಈ ಗೋಧಿನ ಹಾಕೊಳ್ಳೋಣ. ಇದನ್ನು ಕೂಡ ಹುರ್ಕೊಳ್ಳೋಣ. ಎಲ್ಲದರಲ್ಲಿ ಕಾಸ್ಟ್ಲಿ ಮತ್ತು ಎಲ್ಲದ್ರಾಗ ಜಾಸ್ತಿ ಬೆನಿಫಿಟ್ ಸಿಗೋವಂಥ ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು. ಸ್ವಲ್ಪ 60 ವರ್ಷದ ಮೇಲ್ಗಡೆ ಯಾರಾದರೂ ಇದ್ದಾರೆ ಅಂದರೆ ಸ್ವಲ್ಪ ಗೋಧಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡು ಕೂಡ ನೀವು ಡೈಲಿ ತಿಂತಾ ಇದ್ದರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಜಾಯಿಂಟ್ ಪೇಯ್ನು, ಮೊಣಕಾಲು ನೋವು, ಸುಸ್ತಿರುತ್ತೆ, ಸ್ವಲ್ಪ ವಾಕ್ ಮಾಡಿ ಬಂದರೆ ಸುಸ್ತಾಗುತ್ತೆ, ಅವರಿಗೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಹೇಳೋದೇ ಬೇಡ. ಕಣ್ಣು ಮುಚ್ಚಿ ನೀವು 2 ಟೈಮ್ ತಿಂದಿದ್ರೂ ನಡೆಯುತ್ತೆ. ನೋಡಿ, ಇವಾಗ ಇದ್ರ ಒಳಗಡೆ ನಾನು ಒಂದು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಸಕ್ಕರೆ ಬೇಕಂದವ್ರನ್ನೂ ಹಾಕೋಬೋದು, ಅಥವಾ ಯಾರಿಗಾದರೆ ಶುಗರ್ ಇದೆ, ನಾವು ವೆಯ್ಟ್ ಲಾಸ್ ಮಾಡ್ತೀವಿ, ನಾವು ಏನೂ ಬೆಲ್ಲ ಸಕ್ಕರೆ ಏನೂ ತಿನ್ನಲ್ಲ ಅಂದವರು ಟೋಟಲಿ ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಕುದಿಸಿರೋದೇನಿರುತ್ತಲ್ಲ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕೊಂಡು ಕೂಡ ತಿನ್ಕೋಬೋದು. ಇದು ಇನ್ನೂ ಒಂದು ಹೇಳಿದೆ ನಾನು, ಹಳೆ ಕಾಲದ ರೆಸಿಪಿ ಅಂತ. ಈಗಾದ್ರೂ ನಮ್ಮ ಹಳ್ಳಿ ಸೈಡಲ್ಲಿ ಬಾಣಂತರ ಆದ ನಂತರ ಪಾಪುಗೆ ತೊಟ್ಲಲ್ಲಿ ಹಾಕ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಗೋಧಿ ಗುಗ್ರಿ ಅಂತ ಮಾಡ್ತಾರೆ, ಮಾನುಕ್ಕೆ ಅಂತ ಮಾಡ್ತಾರೆ. ಬಟ್ ಅದಕ್ಕೆ ಮಾನುಕ್ಕೆ ಮಾಡಿದ್ರು, ಆ ಪದ್ಧತಿ ಅಂತ ಮಾಡಿದ್ರು ಇದರಲ್ಲಿ ಎಷ್ಟು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದೆ ಅಂತ ನೀವು ಅನ್ಕೋಬೋದು. ಯಾಕಂದರೆ ಪಾಪುಗೆ ತೊಟ್ಲಲ್ಲಿ ಹಾಕಿದ ನಂತರ ನಮ್ಮ ಸೈಡು, ಸ್ಪೆಷಲ್ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಗುಗ್ರಿನೇ ಮೇನು. ಯಾಕಂದರೆ ಆ ನಿಮಿತ್ತಿಗಾದರೆ ಎಲ್ಲರೂ ಒಂದೊಂದು ಮುಟ್ಟಿಗಿನ ಇದನ್ನು ತಿಂದರೆ ಅವರಿಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಮಾಡಿರೋವಂಥ ಅದೊಂದು ಪದ್ಧತಿ. ಬಟ್ ನೀವು ನೋಡೋಕ್ಕೆ ಹೋದರೆ ಇದರಲ್ಲಿ ನ್ಯೂಟ್ರಿಷನಲ್ ಬೆನಿಫಿಟ್ಸೂ ಕೂಡ ಅಷ್ಟೇ ಇದೆ. ಹಾಗಾಗಿ ಬಾಣಂತಿಗೂ ಕೂಡ ಇದನ್ನು ನಮ್ಮ ಸೈಡು ಪಾಪಕ್ಕೆ ತೊಟ್ಲಲ್ಲಿ ಹಾಕಬೇಕಾದ್ರೆ ಕೊಟ್ಟೇ ಕೊಡ್ತಾರೆ. ಅದ್ರ ಜೊತೆ ಯಾರು ಜನ ಬಂದಿರ್ತಾರಲ್ಲ ಗೆಸ್ಟು, ಅವರಿಗೂ ಕೂಡ ಇದನ್ನು ಕಂಪಲ್ಸರಿ ಕೊಡ್ತಾರೆ ಮತ್ತು ಎಲ್ಲರೂ ತಿಂತಾರೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಸೂಪರಾಗಿ ಆಗಿದೆ. ಇಲ್ಲಿ ನೋಡ್ಬೋದು. ನೋಡಿ, ಇದೇ ಥರ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಕೊಡಿ. ಆಮೇಲೆ ನೀವು ಕೂಡ ತಿನ್ನಿ. ಬಿಸಿ ಬಿಸಿದು ಬೇಡ ಅಂದರೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ನೀವು ಇದನ್ನು ತಿನ್ಕೋಬೋದು. ನೋಡಿ, ನಮ್ಮದು ಗೋಧಿ ಗುಗ್ರಿ ಮಾಡಿ ರೆಡಿಯಾಗಿದೆ. ಫುಲ್ ಆಫ್ ನ್ಯೂಟ್ರಿಷಿಯಸ್ ರೆಸಿಪಿ ಅಂತ ಅನ್ಬೋದು. ಈ ರೆಸಿಪಿನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಕ್ಕಳಿಗೂ ಕೊಡಿ, ವಯಸ್ಕರಾದವ್ರಿಗೂ ಕೊಡಿ, ನೀವು ತಿನ್ನಿ, ಗಟ್ಟಿಯಾಗಿರಿ. ಮೇನ್ ಏನಪ್ಪ ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ. ಸ್ವಲ್ಪ ಬಿಸಿ ಬಿಸಿ ಇದರಲ್ಲಿನೇ ತಿಂದರೆ ಒಳ್ಳೆಯದು. ಯಾಕಂದರೆ ಇದರಲ್ಲಿ ತುಂಬ ನ್ಯೂಟ್ರಿಷನ್ ಇರೋದ್ರಿಂದ ನೀವು ಅಟ್ಲೀಸ್ಟ್ ಒಂದು ಮುಟ್ಟಿಗೆ ಆದರೆ ಇದನ್ನು ಕನ್ಸ್ಯೂಮ್ ಮಾಡಿದರೆ ನಿಮ್ಮ ಕಾಲುಗಳು, ಮೂಳೆಗಳು, ನಿಮ್ಮ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಯಾಕಂದರೆ ಇದು ನೆಂದಿದೆ, 2 ದಿವಸ ನೆನೆಸಿ ಮಾಡಿರುವಂಥ ಇದು ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಆಗಿದೆ ಈ ರೆಸಿಪಿ ಅಂತ. ಇದರದೆಲ್ಲ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ಆಯುರ್ವೇದಿಕಲ್ಲೂ ಕೂಡ ಇದು ಪ್ರೂವನ್ ಇದೆ. ನೋಡಿ, ನೀವು ಕೂಡ ಇದನ್ನು ತಿನ್ನಿ. ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾವು ಮತ್ತೆ ಸಿಗೋಣ ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.